ರಾಜಕೀಯವಾಗಿ ಉತ್ತರ ಪ್ರದೇಶದ ಸರ್ಕಾರವನ್ನು ನೈತಿಕವಾಗಿ ಕುಸಿಯುವಂತೆ ಮಾಡಬೇಕು. ಯೋಗಿ ಆದಿತ್ಯನಾಥರ ಅವಿಚ್ಛಿನ್ನವಾದಂಥ ಒಂದು ಶುದ್ಧಾಡಳಿತಕ್ಕೆ ಕಪ್ಪು ಚುಕ್ಕೆಯನ್ನು ತರಬೇಕು. ನೀವು ನಮ್ಮ ಕಚೇರಿಯನ್ನು ಒಡೆದ್ರಿ, ಆದರೆ ನಾವು ನಿಮ್ಮ ಇಡೀ ಪಕ್ಷದ ಅಧಿಕಾರವನ್ನೇ ಗುಜರಾತಿನ ನೆಲದಲ್ಲೇ ನಾವು ಒಡೆತೇವೆ ಅನ್ನುವಂಥ ಒಂದು ಹುಂಕಾರವನ್ನು ರಾಹುಲ್ ಗಾಂಧಿ ಮಾಡಿದ್ದನ್ನು ನೋಡಿದ್ದೀವಿ. ಒಂದು ಮಾತ್ರ ನೆನಪಿಡಿ, ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಎಲ್ಲೋ ಒಂದು ಕಡೆ ಪ್ರಚಾರಕ್ಕೆ ಸಿಗುವಂಥದ್ದು ಕೇವಲ ಬೆರಳೆಣಿಕೆಯಷ್ಟು. ಮಣಿಪುರ ಹೊತ್ತಿ ಉರಿತಾನೇ ಇದೆ, ಅದು ಉರಿಯಬೇಕು, ಅಲ್ಲಿ ನಾವು ರಾಜಕೀಯವನ್ನು ಮಾಡ್ತೇವೆ ಅನ್ನೋದೇ ಇಂಡಿ ಕೂಟದ ಬಲವಾದ ನಂಬಿಕೆ ಅಂತಾದರೆ ಅದಕ್ಕೆ ಆಡಳಿತ ಪಕ್ಷ ಏನೂ ಮಾಡಲಿಕ್ಕಾಗೋದಿಲ್ಲ ಅಂತ ಅತ್ಯಂತ ಕರಾರುವಕ್ಕಾಗಿ ಚೀರಿ ಮಾರಿ ಹಾಕುವುದರ ಜೊತೆಗೆ ಇವರ ತಕರಾರು ಅರ್ಜಿಯನ್ನು ತಿರಸ್ಕರಿಸಿದೆ. ಈ ಮೂಲಕ ದೀದಿಗೆ ಬಹಳ ದೊಡ್ಡ ಮುಖಭಂಗ ಆಗಿದೆ, ಹಿನ್ನಡೆ ಆಗಿದೆ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಎಲ್ಲೋ ಒಂದು ಕಡೆ ರಾಹುಲ್ ಗಾಂಧಿಯವರ ಈ ಒಂದು ಅನಿರೀಕ್ಷಿತವಾದಂಥ ಇಂಡಿ ಕೂಟದ ಗೆಲುವು, ವೈಯಕ್ತಿಕವಾಗಿ ಕಾಂಗ್ರೆಸ್ಸಿನ ಗೆಲುವು, ಕಾಂಗ್ರೆಸ್ಸು 53 ಸೀಟಿಂದ 99 ಸೀಟಿಗೆ ಬಂದು ಕೂತದ್ದು, ಅದರ ಜೊತೆಗೆ ಕಳೆದ 10 ವರ್ಷದಲ್ಲಿ ಪ್ರತಿಪಕ್ಷದ ಅಧಿಕೃತ ಸ್ಥಾನದಿಂದ ವಂಚನೆಗೊಳಗಾದಂಥ ಕಾಂಗ್ರೆಸ್ಸು ಈಗ 3ನೇ ಬಾರಿಗೆ ಅಧಿಕೃತವಾಗಿ ಪ್ರತಿಪಕ್ಷವಾಗಿ ಕೂತದ್ದು, ಈ ಎಲ್ಲ ಒಂದು ರೀತಿಯ ದುರಹಂಕಾರ, ದರ್ಪ, ಧಾಷ್ಟ್ಯ ಇವೆಲ್ಲವೂ ರಾಹುಲ್ ಗಾಂಧಿಯವರ ಸಂಸತ್ತಿನ ಪ್ರತಿಪಕ್ಷ ನಾಯಕನಾಗಿ ಮಾಡಿದಂಥ ಭಾಷಣದ ಸಂದರ್ಭದಲ್ಲಿ ನಮಗೆ ಕಂಡುಬಂತು. ಅವರ ಅಜೆಂಡಾ ಏನು, ಅದು ಹಿಂದೂ ಧರ್ಮದ ಸನಾತನತೆಯ ಭಾರತದ ಒಟ್ಟು ಭಾರತೀಯತೆಯ ವಿರುದ್ಧವಾಗಿದೆ ಅನ್ನೋದರ ಬಗ್ಗೆ ಈಗ ಯಾವ ಸಂಶಯವೂ ಉಳಿದಿಲ್ಲ. ಅವರ 42 ಪಕ್ಷಗಳ ಇಂಡಿ ಕೂಟ ಭಾರತದ ಸನಾತನ ಧರ್ಮದ ವಿರುದ್ಧವಾಗಿ ನಿಂತಿರೋದನ್ನು ತಮ್ಮ ಅಸ್ತ್ರ ಮತ್ತು ಬ್ರಹ್ಮಾಸ್ತ್ರ ಮಾಡಿಕೊಂಡು ಮುಂದಿನ ಹರಿಯಾಣ ಮತ್ತು ಮಹಾರಾಷ್ಟ್ರ ಚುನಾವಣೆ, ಅದರ ನಂತರ ಬರಬಹುದಾದಂಥ ವಿಧಾನಸಭಾ ಚುನಾವಣೆಗಳು, ಮುಖ್ಯವಾಗಿ ಗುಜರಾತನ್ನೇ ಮೋದಿಯವರ ಕೈಯಿಂದ ನಾವು ಕಿತ್ಕೊಳ್ತೇವೆ, ಗುಜರಾತಲ್ಲೇ ನಿಮ್ಮ NDA ಮತ್ತು BJPಯನ್ನು ನಾವು ನೆಲಸಮ ಮಾಡ್ತೇವೆ, ನೀವು ನಮ್ಮ ಕಚೇರಿಯನ್ನು ಒಡೆದ್ರಿ, ಆದರೆ ನಾವು ನಿಮ್ಮ ಇಡೀ ಪಕ್ಷದ ಅಧಿಕಾರವನ್ನೇ ಗುಜರಾತಿನ ನೆಲದಲ್ಲೇ ನಾವು ಒಡೆತೇವೆ ಅನ್ನುವಂಥ ಒಂದು ಹುಂಕಾರವನ್ನು ರಾಹುಲ್ ಗಾಂಧಿ ಮಾಡಿದ್ದನ್ನು ನೋಡಿದ್ದೀವಿ. ರಾಹುಲ್ ಗಾಂಧಿಗೆ ಬಹುತೇಕವಾಗಿ ಅಖಿಲೇಶ್ ಯಾದವ್ ಮಹಾರಾಷ್ಟ್ರದಿಂದ, ಆಮೇಲೆ TMCಯ ದೀದಿ, ಇವರೆಲ್ಲರೂ ಬಹಳ ಅದ್ಭುತವಾದಂಥ ಬೆಂಗಾವಲು ಮತ್ತು ಬಲವಾಗಿ ಕಾಣ್ತಾ ಇದೆ. ಈಗಾಗಲೇ ಅಖಿಲೇಶ್ ಯಾದವ್ ಮತ್ತು ರಾಹುಲ್ ಗಾಂಧಿಯ ಮಧ್ಯೆ ತಾತ್ವಿಕ ಮತ್ತು ಒಂದು ಸಾಂಪ್ರದಾಯಿಕ ಭಿನ್ನತೆ ಕಾಣಿಸ್ಕೊಂಡದ್ದು ಈಗ ನಿನ್ನೆ 2 ದಿನದಿಂದ ಸುದ್ದಿ ಆಗ್ತಾ ಇದೆ. ಅಖಿಲೇಶ್ ಯಾದವ್ ಕೂಡ ನಾನು ಯಾಕೆ ರಾಹುಲ್ ಗಾಂಧಿಯ ನೇತೃತ್ವವನ್ನು ವಹಿಸ್ಕೋಬೇಕು, ನಾನು ಸಮಾಜವಾದಿ ಪಕ್ಷದಿಂದ ಅತ್ಯಂತ ಹೆಚ್ಚು MPಗಳನ್ನು ನಾನು ಆರಿಸ್ಕೊಂಡು ಬಂದಿದ್ದೇನೆ ಅನ್ನುವಂಥ ಒಂದು ಧಿಮಾಕು ಇದೆ, ಅಹಂಕಾರವೂ ಇದೆ. ಅದರ ಜೊತೆ ಅವರು ಇದೇ ನೀವು ಪ್ರತಿಪಕ್ಷ ನಾಯಕನಾಗಿ ರಾಹುಲ್ ಗಾಂಧಿ ಅಧಿವೇಶನದಲ್ಲಿ ಮಾತಾಡಿದ್ದನ್ನು, ಆ ಮಾತುಗಳನ್ನು ಆಲಿಸ್ತಾ ಇರುವಾಗ ಅಖಿಲೇಶ್ ಯಾದವರ ಮುಖಭಾವ ಮತ್ತು ಬಾಡಿ ಲ್ಯಾಂಗ್ವೇಜು, ಅದಕ್ಕೆ ಪ್ರತಿಕ್ರಿಯಾತ್ಮಕವಾಗಿ ಮೋದಿಯವರು ನಿರಂತರ 145-160 ನಿಮಿಷಗಳ ಕಾಲದ ಆ ಗದ್ದಲದ ನಡುವೆಯೂ ಮಾಡಿದಂಥ ಭಾಷಣದ ಸಂದರ್ಭದಲ್ಲಿ ಮೋದಿಯವರ ಮಾತಿಗೆ ಸ್ಪಂದಿಸ್ತಾ ಇರುವಂಥ ಅಖಿಲೇಶು, ಇವೆಲ್ಲವನ್ನು ಗಮನಿಸಿದಾಗ ಅಖಿಲೇಶ್ ಮತ್ತು ರಾಹುಲ್ ಗಾಂಧಿಯ ಮಧ್ಯೆ ಅಂಥ ಒಂದು ಅವಿನಾಭಾವವಾದಂಥ ರಾಜಕೀಯದ ಒಡಂಬಡಿಕೆ ಸಂಬಂಧ ಇಲ್ಲ, ಅದು ಎಲ್ಲೋ ಕದಡ್ತಾ ಇದೆ ಅನ್ನುವಂಥ ಸಂಶಯ ನಮಗಿತ್ತು. ಕಳೆದ 2 ದಿನದಿಂದ ಅದು ಸ್ಪಷ್ಟವಾಗಿ ಬೀದಿಗೆ ಬಂದಿದೆ. ಇನ್ನು ಇಡೀ ಭಾರತದಲ್ಲಿ ಈ ಸಾರಿ 3ನೇ ಬಾರಿ ಪ್ರಧಾನಿಯಾದಂಥ ಮೋದಿಯವರಿಗೆ ಮಗ್ಗುಲು ಮುಳ್ಳು ಯಾವುದು ಅಂತಂದರೆ, ಒಂದು ಮಣಿಪುರ, ಇನ್ನೊಂದು ವೆಸ್ಟ್ ಬೆಂಗಾಲ್.
ಈ ಎರಡೂ ಪ್ರದೇಶಗಳು ಭಾರತದಾದ್ಯಂತ ಯಾವ ಮಟ್ಟದಲ್ಲಿ ಒಂದು ಆತಂಕವನ್ನು ಸೃಷ್ಟಿಸಿದೆ ಅಂದರೆ, ಇದು ಭಾರತದಿಂದಲೇ ಹೊರಗೆ ಹೋಗಬಹುದೇ, ಎಲ್ಲಾದರೂ TMC ಅದರ ಶಾಸಕರು, ಅದರ ಬೆಂಬಲಿಗರು, ಕಾರ್ಯಕರ್ತರು ಪಶ್ಚಿಮ ಬಂಗಾಳದಲ್ಲಿ ಮಾಡ್ತಾ ಇರುವಂಥ ರಕ್ತಪಾತ, ದುಷ್ಕೃತ್ಯ, ಸಾಮಾಜಿಕವಾದಂಥ ಇಡೀದಾದಂಥ ವಿಪ್ಲವ ಇವನ್ನೆಲ್ಲ ನೋಡಿದರೆ ಎಲ್ಲೋ ಒಂದು ಕಡೆ ಬಾಂಗ್ಲಾದೇಶದತ್ತ ಪಶ್ಚಿಮ ಬಂಗಾಳ ಚದುರಿ ಹೋಗಿ ಸೇರಿಕೊಂಡರೂ ಆಶ್ಚರ್ಯ ಇಲ್ಲ. ಯಾಕೆಂದರೆ NRC ಮತ್ತು CAA ಕಾನೂನಿಗೆ ತೀವ್ರವಾದ ಆತಂಕವನ್ನು ತರ್ತಾ ಇರುವಂಥದ್ದು ಪಶ್ಚಿಮ ಬಂಗಾಳ. ಪ್ರತಿ ಕ್ಷಣ ಮೋದಿಯವರನ್ನು ಇನ್ನಿಲ್ಲದಂತೆ ಕಾಡ್ತಾ ಇರುವಂಥದ್ದು ದೀದಿ. ಯಾವುದೇ ಸಂದರ್ಭ ಬಂದರೂ ಅಲ್ಲಿ ಮೋದಿಯವರನ್ನು ಹಣಿಯಲಿಕ್ಕೆ ಎಲ್ಲಿ ಅವಕಾಶ ಸಿಗತ್ತೆ ಅಂತ ಮಮತಾ ಬ್ಯಾನರ್ಜಿಯವರು ಕಾಯ್ತಾ ಇದ್ದಾಗೆ ಕಾಣುತ್ತೆ. ಆಮೇಲೆ ಸಾಮಾಜಿಕವಾದ ಬದುಕಂತೂ ನೀವು ಕೇಳಬೇಡಿ. ಸ್ವತಃ ಪೊಲೀಸ್ ಆಫೀಸರೇ ಬೀದಿಯಲ್ಲಿ ಒಬ್ಬ ಹೆಣ್ಣುಮಗಳನ್ನು ವಿಚಾರಣೆಗೆ ಅಂತ ಬೆತ್ತಲಗೊಳಿಸಿದ್ದನ್ನು, ಅತ್ಯಂತ ಕ್ರೌರ್ಯವಾಗಿ ಎಳೆದಾಡಿದ್ದನ್ನು ನೋಡ್ತೀರಿ. ಈಗ ಇತ್ತೀಚೆಗೆ TMCಯ ಅದರಲ್ಲೂ ಮಮತಾ ಬ್ಯಾನರ್ಜಿಯವರ ಪರಮಾಪ್ತರ ಶಾಸಕರು ಮತ್ತು ಬೆಂಬಲಿಗರು ಹಾಡೇ ಹಗಲು ವ್ಯಕ್ತಿಯನ್ನು ಅತ್ಯಂತ ಬರ್ಬರವಾಗಿ ವಿಚಾರಣೆಯ ಹೆಸರಿನಲ್ಲಿ ನಡೆಸ್ಕೊಂಡಿದ್ದನ್ನು ನೋಡ್ತೀರಿ. ಮತ್ತೆ ಹೆಣ್ಮಗಳನ್ನು 4 ಜನ 2 ಕೈ ಹಿಡ್ಕೊಂಡಿದ್ದಾರೆ, 2 ಕಾಲು ಹಿಡಿದು ಅವರನ್ನು ದೊಣ್ಣೆಯಿಂದ ಬಡಿಯುವಂಥ ಹಿಂಸಾಕೃತ್ಯವನ್ನು ಗಮನಿಸಿದ್ದೀರಿ. ಒಂದು ಮಾತ್ರ ನೆನಪಿಡಿ, ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ಎಲ್ಲೋ ಒಂದು ಕಡೆ ಪ್ರಚಾರಕ್ಕೆ ಸಿಗುವಂಥದ್ದು ಕೇವಲ ಬೆರಳೆಣಿಕೆಯಷ್ಟು. ಪ್ರಚಾರಕ್ಕೆ ಸಿಗುವಂಥದ್ದೇ ಇಷ್ಟು ಬೀಭತ್ಸವಾದಂಥ ಘಟನೆ ಅಂತ ಆದರೆ, ವೆಸ್ಟ್ ಬೆಂಗಾಲ್ ಯಾವ ರೀತಿ ಆಂತರಿಕವಾಗಿ ಒಂದು ಪ್ರಕ್ಷುಬ್ಧತೆಯನ್ನು ಹೊಂದಿದೆ ಮತ್ತು ರಕ್ತಪಾತದ ಮಡುವಿನಲ್ಲಿ ಅದು ಮುಳುಗೇಳ್ತಾ ಇದೆ ಅನ್ನೋದನ್ನು ಪ್ರತ್ಯೇಕವಾಗಿ ನಾವು ಹೇಳಬೇಕಾಗಿಲ್ಲ. ರಾಹುಲ್ ಗಾಂಧಿಯವರು ಚುನಾವಣೆಯ ಫಲಿತಾಂಶದ ಹೊತ್ತಲ್ಲಿ ಒಂದು ಮಾತನ್ನು ಹೇಳಿದರು. ಜೂನ್ 4ರ ನಂತರ ಮೋದಿಯವರು ಮತ್ತೆ ಅಧಿಕಾರಕ್ಕೆ ಬಂದರೆ ಈ ದೇಶದ ಬೀದಿಗಳು ಹೊತ್ತಿ ಉರಿತವೆ ಅಂತ. ಈಗ ಅದರ ಲಾಕ್ಷಣಿಕವಾದಂಥ ಸತ್ಯಗಳು ಕಾಣ್ತಾ ಇದೆ. ಹೆಡೆಮುರಿ ಕಟ್ಟಿದಂಥ ಬಿಲದಲ್ಲಿ ಮಲಗಿದಂಥ ಭಯೋತ್ಪಾದಕರು ಈಗ ಅಲ್ಲಲ್ಲಿ ಮತ್ತೆ ಚಿಗುರ್ಕೊಳ್ತಾ ಇರೋದು ಕಾಣ್ತಾ ಇದೆ. ಮುಖ್ಯವಾಗಿ ಕಾಶ್ಮೀರದ ರೇಂಜಲ್ಲಿ ಭಯೋತ್ಪಾದಕರ ಚಟುವಟಿಕೆ ಹೆಚ್ಚಾಗಿದೆ. ಬೀದಿಯಲ್ಲಿ ವಾರಣಾಸಿಯಲ್ಲಿ ನಿಮಗೆ ನೆನಪಿದೆ, 3ನೇ ಬಾರಿ ಅಧಿಕಾರಕ್ಕೆ ಬಂದಂಥ ಪ್ರಧಾನಿಯವರ ಕಾರಿನ ಮೇಲೆ ಚಪ್ಪಲಿ ಎಸೆದನ್ನು ಗಮನಿಸಿದ್ದೀರಿ. ಅಲ್ಲಲ್ಲಿ ಸೋಷಲ್ ವಾರ್ ಆಗ್ತಾ ಇರುವುದನ್ನು ಗಮನಿಸ್ತಾ ಇದ್ದೇವೆ. ಮುಖ್ಯವಾಗಿ ಮಣಿಪುರದಲ್ಲಿ ಶಾಲಾ ಕಾಲೇಜುಗಳು ಓಪನ್ ಆಗಿದ್ದಾವೆ, ಯಥಾಸ್ಥಿತಿಗೆ ಮರಳುತ್ತಾ ಇದೆ. ಇದು 1.5-2 ದಶಕದಿಂದ ಆಗ್ತಾ ಇರುವಂಥ ಈ ಸಮಸ್ಯೆ. ಇದು ಕೇವಲ ಈ 10 ವರ್ಷದ್ದಲ್ಲ, ಇದು ಸುಮಾರು ಮಣಿಪುರದ ಹಿಂಸಾತ್ಮಕವಾದಂಥ ಒಟ್ಟು ಚಟುವಟಿಕೆಗೆ 1/4 ಶತಮಾನದ ಇತಿಹಾಸ ಇದೆ. ಇದು ಅತ್ಯಂತ ತೀವ್ರಾವಸ್ಥೆಗೆ ಬಂದದ್ದೇ ಕಾಂಗ್ರೆಸ್ಸಿನ ಸಂದರ್ಭದಲ್ಲಿ. ಅದನ್ನು ಯಾರೂ ಮಾತಾಡ್ತಾ ಇಲ್ಲ. ಈಗ ಮೋದಿಯವರ ಕಾಲದಲ್ಲಿ ಯಾಕೆ ಹೀಗಾಗ್ತಾ ಇದೆ, ಮೋದಿಯವರು ಯಾಕಲ್ಲಿ ಭೇಟಿ ಕೊಡ್ತಾ ಇಲ್ಲ? ಒಬ್ಬ ಪ್ರಧಾನಿಯಾದವನು ಪ್ರಕ್ಷುಬ್ಧವಾದಂಥ ಸ್ಥಿತಿಗೆ ಭೇಟಿ ಕೊಡುವುದಷ್ಟೇ ಮುಖ್ಯ ಅಲ್ಲ, ಅದನ್ನು ಅವರ ಸಹಚರರು ಮಾಡ್ತಾರೆ, ಗೃಹ ಮಂತ್ರಿಗಳು ಮಾಡ್ತಾರೆ, ರಕ್ಷಣಾ ಮಂತ್ರಿಗಳು ಮಾಡ್ತಾರೆ, ಬೇರೆಯವರೆಲ್ಲರೂ ಮಾಡ್ತಾರೆ. ಆದರೆ ಅಧಿಕಾರದಲ್ಲಿರುವ ಪ್ರಧಾನಿಯ ನೇತೃತ್ವದಲ್ಲಿ ಅಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆ, ಸಹಬಾಳ್ವೆ ನೆಲೆಸುವಲ್ಲಿ ಎಷ್ಟು ಕೆಲಸ ನಡೀತಾ ಇದೆ ಅನ್ನೋದು ಬಹಳ ಮುಖ್ಯ. ಅದನ್ನು ರಾಜ್ಯಸಭೆಯಲ್ಲಿ ಮೊದಲ ಬಾರಿಗೆ ಮೌನ ಮುರಿದಂಥ ಪ್ರಧಾನಿ ಮಣಿಪುರದ ಬಗ್ಗೆ ನಮ್ಮ ಸರ್ಕಾರ ಏನು ಮಾಡಿದೆ, ಏನನ್ನು ಮಾಡಲಿಕ್ಕೆ ಸಾಧ್ಯ ಇದೆ, ಆ ಒಂದು ಇಡೀದಾದಂಥ ಹೋರಾಟಕ್ಕೆ ಯಾವ ಇತಿಹಾಸ ಇದೆ, ಅದಕ್ಕೆ ಕಾಂಗ್ರೆಸ್ಸಿನವರು ಸುರಿದ ತುಪ್ಪ ಎಷ್ಟು, ನಾವು ಅದನ್ನು ಈಗ ಸುಸ್ಥಿತಿಗೆ ತರಬೇಕಾದರೆ ಯಾವ ಕೆಲಸವನ್ನು ಮಾಡ್ತಾ ಇದ್ದೇವೆ, ವಾರ 10 ದಿನಗಳ ಕಾಲ ಗೃಹ ಮಂತ್ರಿಗಳಲ್ಲಿ ಹೇಗೆ ಮೊಕ್ಕಾಂ ಹೂಡಿದ್ರು, ಇವೆಲ್ಲವನ್ನು ವಿವರವಾಗಿ ಕೊಟ್ಟರು. ಆದರೆ ನಿಮಗೆ ಒಲ್ಲದ ಹೆಂಡತಿ ಬಡಿಸಿದಾಗ ಮೊಸರಲ್ಲಿ ಕಲ್ಲು ಅನ್ನುವಂಥ ಮನೋಭಾವನೆ ಇದ್ದರೆ, ಮಣಿಪುರ ಹೊತ್ತಿ ಉರಿತಾನೇ ಇದೆ, ಅದು ಉರಿಯಬೇಕು, ಅಲ್ಲಿ ನಾವು ರಾಜಕೀಯವನ್ನು ಮಾಡ್ತೇವೆ ಅನ್ನೋದೇ ಇಂಡಿ ಕೂಟದ ಬಲವಾದ ನಂಬಿಕೆ ಅಂತಾದರೆ,
ಅದಕ್ಕೆ ಆಡಳಿತ ಪಕ್ಷ ಏನೂ ಮಾಡಲಿಕ್ಕಾಗೋದಿಲ್ಲ ಅಂತ. ಈಗ ಮತ್ತೆ ಅಲ್ಲಿ ಶಿಬಿರಕ್ಕೆ ಭೇಟಿ ಕೊಟ್ಟಿದ್ದಾರೆ, ಮತ್ತೆ ಬೆಂಕಿ ಹಚ್ಚುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಪ್ರತಿಪಕ್ಷದ ನಾಯಕರು. ಅವರಿಗೆ ಸುವ್ಯವಸ್ಥೆ ಮತ್ತು ಸಹಬಾಳ್ವೆ ಅಲ್ಲಿಯ ಅಥವಾ ಶಾಂತಿ ನೆಲೆಸುವುದು ಮುಖ್ಯ ಅಲ್ಲ, ಪ್ರಧಾನಿಯವರು ಆ ನೆಲಕ್ಕೆ ಕಾಲಿಡಬೇಕು, ಅದು ಅವರ ಮುಖ್ಯವಾದಂಥ ಅಜೆಂಡಾ. ದೆಹಲಿಯಿಂದಲೇ ಆಡಳಿತಾತ್ಮಕವಾಗಿ ಅದನ್ನು ಸರಿ ಮಾಡ್ತೇವೆ ಅಂತಂದರೆ ಸರಿ ಮಾಡಿದ್ದನ್ನು ಒಪ್ಪಿಕೊಳ್ಳುವ ಮನಸ್ಥಿತಿಯೂ ಇಲ್ಲ. ಬಡವರ ಸಂಖ್ಯೆ ಯಾವ ರೀತಿಯಲ್ಲಿ ಇಳಿದಿದೆ, ನಮ್ಮ ಆರ್ಥಿಕವಾದಂಥ ಒಟ್ಟು ಮಟ್ಟ ಯಾವ ರೀತಿಯಲ್ಲಿ ಇವತ್ತು 8.2 GDP ಬಂದಿದೆ, 10ನೇ ಸ್ಥಾನದಲ್ಲಿದ್ದಂಥದ್ದು 5ನೇ ಸ್ಥಾನಕ್ಕೆ ನಮ್ಮ ಆರ್ಥಿಕತೆ ಹೇಗೆ ಬಂದಿದೆ. ನಿರುದ್ಯೋಗ 18 ವರ್ಷಗಳಲ್ಲಿ ಉದ್ಯೋಗದ ಕ್ರಿಯೇಷನ್, ಉದ್ಯೋಗದ ಸೃಷ್ಟಿಯಲ್ಲಿ ದಾಖಲೆ ಅಂತ ಹೇಳಿ ಗ್ಲೋಬಲ್ ಒಂದು ಸಮೀಕ್ಷೆ ಹೇಳುತ್ತೆ. ಅದು ಯಾವುದೂ ಇವರಿಗೆ ಬೇಕಾಗಿಲ್ಲ ಅಂತ. ಕಾಶ್ಮೀರದಿಂದ ಸ್ವತಃ ಹೇಳ್ತಾರೆ ಕಾಶ್ಮೀರ ಎಷ್ಟು ಬದಲಾಗಿದೆ, ಅದನ್ನು ಕೇಳಿಸ್ಕೊಳ್ಳುವ ವ್ಯವಧಾನ ಇಲ್ಲ. ಆದರೆ ಒಂದು ಮಾತ್ರ ಸತ್ಯ, ಪಶ್ಚಿಮ ಬಂಗಾಳದ ವಿಷಯವನ್ನು ಇಟ್ಕೊಂಡು ಮಾತಾಡೋದಿದ್ದರೆ, ಪಶ್ಚಿಮ ಬಂಗಾಳದಲ್ಲಿ ಇವತ್ತೇನು ಸೋಷಿಯಲ್ ವಾರ್ ನಡೀತಾ ಇದೆ, ಸಾಮಾಜಿಕವಾದಂಥ ವಿಪ್ಲವ ನಡೀತಾ ಇದೆ, ಕಂಡಲ್ಲಿ ಹಿಂಸೆ ನಡೀತಾ ಇದೆ, ಅದರಲ್ಲೂ TMCಯ ಕಾರ್ಯಕರ್ತರು, ಶಾಸಕರು, ಸಚಿವರು ಪ್ರತಿಯೊಬ್ಬರು ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇದನ್ನು ನೋಡ್ತಾ ಹೋದರೆ ಭಾರತ ಯಾವ ಕಡೆ ವಾಲ್ತಾ ಇದೆ? ಹಾಗಾದರೆ ನಾವು ಏನು ಮಾಡಲಿಕ್ಕೆ ಹೊರಟಿದ್ದೇವೆ? ಅಧಿಕಾರ ರಾಜಕಾರಣ ಅನ್ನೋದು ಇಡೀ ದೇಶದ ಅಖಂಡತೆ ಮತ್ತು ಭದ್ರತೆ ಮತ್ತು ನಮ್ಮ ಇಡೀ ದೇಶೀಯತೆಗೆ ಎಂಥ ಸವಾಲನ್ನು ಒಡ್ತಾ ಇದೆ. ನಮಗೆ ಪಶ್ಚಿಮ ಬಂಗಾಳ ಒಂದು ರಾಜ್ಯವಾಗಷ್ಟೇ ಮುಖ್ಯ ಆಗುತ್ತೆ ಪಶ್ಚಿಮ ಬಂಗಾಳಿಗರಿಗೆ, ಅಥವಾ ಅಲ್ಲಿ ಆಡಳಿತ ನಡೆಸುವಂಥ ಅಧಿಕಾರಶಾಹಿಗೆ. ಅದು ಭಾರತದ ಭಾಗ ಮತ್ತು ಭಾರತೀಯತೆಯ ಒಂದು ಸಮ್ಮಿಶ್ರ ಸ್ವಭಾವದ ಅಂಗ ಅನ್ನುವಂಥ ಯಾವ ಒಂದು ಕಲ್ಪನೆಯೂ ಅಲ್ಲಿ ಆಡಳಿತಾತ್ಮಕ ವ್ಯವಸ್ಥೆಗಿದ್ದ ಹಾಗಿಲ್ಲ. ಅದು ಪ್ರತ್ಯೇಕವಾಗಿ ಯೋಚನೆ ಮಾಡ್ತದೆ, ಪ್ರತ್ಯೇಕವಾಗಿ ಇರಲಿಕ್ಕೆ ಬಯಸ್ತದೆ. ಯಾವುದೇ ಕಾನೂನು ಕ್ರಮವನ್ನು ದೆಹಲಿಯಿಂದ, ಕೇಂದ್ರ ಸರ್ಕಾರದಿಂದ ಪ್ರಯೋಗ ಆದರೂ ಕೂಡ ಅದನ್ನು ವಿರೋಧಿಸುವಂಥ ಕೆಲಸವನ್ನು ಮೊದಲಾಗಿ ಮಾಡ್ತಾ ಇದ್ದರೆ ಅದು ಪಶ್ಚಿಮ ಬಂಗಾಳ ಸರ್ಕಾರ. ಇತ್ತೀಚೆಗಲ್ಲಿ ನಡೆದು ನಿಮಗೆ ಗೊತ್ತಿದೆ, ಪಶ್ಚಿಮ ಬಂಗಾಳದ 24 ಪರಗಣ ಜಿಲ್ಲೆಯ ಸಂದೇಶ್ ಖಾಲಿ ಪ್ರಕರಣ. ಸಂದೇಶ್ ಖಾಲಿ ಪ್ರಕರಣದಲ್ಲಿ ಯಾವ ರೀತಿಯ ದೌರ್ಜನ್ಯ ನಡೀತು, ಹೆಣ್ಣುಮಕ್ಕಳ ಮೇಲೆ ಯಾವ ರೀತಿಯ ಅತ್ಯಾಚಾರವನ್ನು ಮಾಡಿದರು TMC ಕಾರ್ಯಕರ್ತರು ಮತ್ತು ಸಚಿವರು. ಅದರ ಜೊತೆಗೆ ಅದರ ವಿರುದ್ಧವಾಗಿ BJP ಅಹೋರಾತ್ರಿ ಪ್ರತಿಭಟನೆಯನ್ನು ಮಾಡಿತ್ತು. ಇಡೀ ದೇಶ ಮತ್ತು ಪ್ರಪಂಚದಲ್ಲೇ ಇದು ಒಂದು ದೊಡ್ಡ ಸುದ್ದಿಯಾದಂಥ ಪ್ರಕರಣ. ತಮ್ಮ ಅಮಾಯಕ ಹೆಣ್ಣುಮಕ್ಕಳನ್ನು ತಮ್ಮ ಕಚೇರಿಗೆ ತಂದು ಅವರನ್ನು ಅಲ್ಲಿ ಅತ್ಯಾಚಾರ ಮಾಡಿ ಅವರನ್ನು ಅತ್ಯಂತ ಹೀನವಾದಂಥ ದೌರ್ಜನ್ಯ ಎಸಗಿದ್ದನ್ನು ನೀವು ನೋಡಿದ್ದೀರಿ. ಹೆಣ್ಣುಮಕ್ಕಳ ಮೇಲಿನ ಅತ್ಯಾಚಾರ ಮತ್ತು ಕಬಳಿಕೆ, ಹಾಗೆಯೇ ಪಡಿತರ ಚೀಟಿಯ ಅಕ್ಕಿಯ ದುರುಪಯೋಗದ ಪ್ರಕರಣದಲ್ಲಿ ಆ ಸಂದೇಶ್ ಖಾಲಿ ಪ್ರಕರಣ ತಳಕು ಹಾಕ್ಕೊಂಡು ಅಲ್ಲಿ ಬಹಳ ದೊಡ್ಡ ಸುದ್ದಿಯನ್ನು ಮಾಡಿದ್ದನ್ನು ನೀವು ಗಮನಿಸಿದ್ದೀರಿ. ಸಂದೇಶ್ ಖಾಲಿ ಆ ಒಂದು ಪ್ರದೇಶದ MLA ಮತ್ತು ಶಾಸಕರು, ಸಚಿವರು ಆದಂಥ ಶಹಜಾನ್ ಹೆಣ್ಣುಮಕ್ಕಳ ಮೇಲೆ ಯಾವ ರೀತಿಯ ದೌರ್ಜನ್ಯ ಮಾಡಿದರು, ಅತ್ಯಾಚಾರ ಮಾಡಿದರು, ಕಬಳಿಕೆಯ ಒಂದು ಪ್ರಕರಣದಲ್ಲಿ ಹೇಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ್ರು, ಪಡಿತರ ಚೀಟಿಯ ಅಕ್ಕಿ ಪ್ರಕರಣದಲ್ಲಿ ಹೇಗೆ ಆರೋಪಿಗಳಾಗಿದ್ದರು, ಅದನ್ನು ಪರಿಶೀಲಿಸಲಿಕ್ಕೆ ಅಂತ ಹೋದಾಗ ಅವರ ನಿವಾಸದ ಮೇಲೆ ದಾಳಿ ಮಾಡಲಿಕ್ಕೆ ಹೋದಂಥ EDಯ ಅಧಿಕಾರಿಗಳನ್ನು ಅಲ್ಲಿಯ ಕಾರ್ಯಕರ್ತರು ಯಾವ ರೀತಿ ಚೆಂಡಾಡಿದರು, ಇವೆಲ್ಲವನ್ನು ಗಮನಿಸಿದ ಕೋಲ್ಕತ್ತಾ ಹೈಕೋರ್ಟ್ CBI ತನಿಖೆಗೆ ಆದೇಶವನ್ನು ಮಾಡಿತ್ತು. ಈ CBI ತನಿಖೆಯ ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಪಶ್ಚಿಮ ಬಂಗಾಳದ ಸರ್ಕಾರ ಶಹಜಾನನ ರಕ್ಷಣೆಗೆ ಹೋಗಿತ್ತು. ಆವಾಗ ಈಗ ಸೋಮವಾರ ಸುಪ್ರೀಂ ಕೋರ್ಟಿನ ನ್ಯಾಯಪೀಠದಲ್ಲಿ ನ್ಯಾಯಮೂರ್ತಿಗಳಾಗಿದ್ದಂಥ R ಗವಾಯಿ ಮತ್ತು KB ವಿಶ್ವನಾಥ್ ಅವರ ಪೀಠ ಅತ್ಯಂತ ಕರಾರುವಕ್ಕಾಗಿ ಚೀರಿಮಾರಿ ಹಾಕುವುದರ ಜೊತೆಗೆ ಇವರ ತಕರಾರು ಅರ್ಜಿಯನ್ನು ತಿರಸ್ಕರಿಸಿದೆ. ಈ ಮೂಲಕ ದೀದಿಗೆ ಬಹಳ ದೊಡ್ಡ ಮುಖಭಂಗ ಆಗಿದೆ, ಹಿನ್ನಡೆ ಆಗಿದೆ. ಕಲ್ಕತ್ತಾ ಹೈಕೋರ್ಟಿನ ಆದೇಶವನ್ನು ಸ್ಪಷ್ಟವಾಗಿ ಎತ್ತಿ ಹಿಡಿದಂಥ ಸುಪ್ರೀಂ ಕೋರ್ಟ್ ಶಹಜಾನ್ ಅನ್ನುವಂಥ ಒಬ್ಬ ಕಿಡಿಗೇಡಿಯನ್ನು, ಅತ್ಯಾಚಾರಿಯನ್ನು, ಭೂಕಬಳಿಕೆದಾರನನ್ನು ರಕ್ಷಿಸುವ ತವಕ ಯಾಕೆ, ನಿಮಗೆ ಆಸಕ್ತಿ ಯಾಕೆ, ಸುಪ್ರೀಂ ಕೋರ್ಟ್ನವರೆಗೆ ಬರುವಂಥ ಯಾವ ಜರೂರತ್ತಿತ್ತು ಅನ್ನುವಂಥ ಪ್ರಶ್ನೆಗಳನ್ನು ಕೇಳುವ ಮೂಲಕ ಈ ಪ್ರಕರಣವನ್ನು
CBI ತನಿಖೆಗೆ ಒಪ್ಪಿಸತಕ್ಕದ್ದು ಅನ್ನುವಂಥ ಆದೇಶವನ್ನು ಕೊಡುವುದರ ಜೊತೆಗೆ ಆ ಪ್ರಕರಣದ ಆರೋಪವನ್ನು ಮತ್ತು ಅರ್ಜಿಯನ್ನು ತಿರಸ್ಕಾರ ಮಾಡಿದೆ. ಈ ಮೂಲಕ ಏನಾಯಿತು, ಸಂದೇಶ್ ಖಾಲಿ ಪ್ರಕರಣಕ್ಕೆ ಒಂದು ಸ್ಪಷ್ಟವಾದಂಥ ನೆಲೆ ಒದಗಿದಾಗಿದೆ. ಪಶ್ಚಿಮ ಬಂಗಾಳದ ಸರ್ಕಾರ ಹಾಡೇ ಹಗಲು ನಡೆದಂಥ ಅತ್ಯಾಚಾರವನ್ನು ಕಣ್ಣಲ್ಲಿ ಕಂಡು ಅದರ ಇಡೀ ವಿಡಿಯೋ ಸಂಪೂರ್ಣವಾಗಿ ವೈರಲ್ ಆಗಿದೆ. ಆದರೂ ಕೂಡ ಶಹಜಾನ್ನಂಥ ತಮ್ಮ TMCಯ ಶಾಸಕನ ಮತ್ತು ಸಚಿವನನ್ನು ಬಚಾವ್ ಮಾಡುವಂಥ ಕೆಲಸಕ್ಕೆ ಎಷ್ಟು ಗಂಭೀರವಾಗಿ ಇಳಿದಿದೆ. ಇದನ್ನೇ ಹೈಕೋರ್ಟು ಅಲ್ಲ ಸುಪ್ರೀಂ ಕೋರ್ಟು ಪ್ರಶ್ನಿಸಿದೆ. ಯಾಕೆ ಈ ವ್ಯಕ್ತಿಯ ಬಗ್ಗೆ ಇಷ್ಟು ಕಾಳಜಿ? ನೀವು CBI ತನಿಖೆಗೆ ಒಪ್ಕೋಬೇಕು, CBI ತನಿಖೆ ಆಗತಕ್ಕದ್ದು ಅನ್ನುವಂಥ ಆದೇಶವನ್ನು ಸುಪ್ರೀಂ ಕೋರ್ಟ್ ನ್ಯಾಯಪೀಠ ಕೊಟ್ಟಿದೆ. ಈಗ ನಿಜವಾದಂಥ ಸಿನಿಮಾ ಆರಂಭ ಆಗತ್ತೆ. CBI ತನಿಖೆ ಮಾಡಲಿಕ್ಕೆ ಹೋದಾಗ CBI ಅಧಿಕಾರಿಗಳ ಮೇಲೆಯೇ ದಾಳಿ ಮಾಡಿಸಿದರು. CBI ಮತ್ತು ಪೊಲೀಸರ ಮಧ್ಯೆ ಘರ್ಷಣೆ ಆಯಿತು. ಎಲ್ಲಾದರೂ ಕೇಳಿದ್ದೀರಾ ನೀವು? ಈ ದೇಶದ ಪರಮೋಚ್ಚವಾದಂಥ ಅಧಿಕಾರವನ್ನು CBI ಹೊಂದಿದೆ. ಸ್ಥಳೀಯ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಪೊಲೀಸ್ ಇಲಾಖೆಗೂ ಅಂಥದ್ದೇ ಅಧಿಕಾರ ಇದೆ. ಆದರೆ ಎರಡೂ ಒಡಂಬಡಿಕೆಯಿಂದ ಹೋಗಬೇಕೇ ಹೊರತು ಅದು ಸಂಘರ್ಷದ ಮೂಲಕ ಹೋಗೋದಲ್ಲ. ಇವತ್ತು ಪ್ರಜ್ವಲ್ ರೇವಣ್ಣನ ಕೇಸನ್ನು ನೋಡಿದಿರಿ, ಸೂರಜ್ ರೇವಣ್ಣನ ಕೇಸನ್ನು ನೋಡಿದ್ದೀರಿ. ಈಗ ಅಪ್ರಾಪ್ತೆಯ ಮೇಲೆ ಲೈಂಗಿಕ ಹಗರಣದ ಆರೋಪ ಎದುರಿಸ್ತಾ ಇದ್ದಾರೆ ಮಾಜಿ ಮುಖ್ಯಮಂತ್ರಿ 90-92ರ ಹರೆಯದ ಯಡಿಯೂರಪ್ಪನವರು. ಅವರಿಗೂ ಎಲ್ಲರಿಗೂ ನ್ಯಾಯ ಒಂದೇ, ನ್ಯಾಯಕ್ಕಿಂತ ಯಾರೂ ಮೇಲಲ್ಲ. ದರ್ಶನ ಪ್ರಕರಣ ಇವತ್ತು ಅತ್ಯಂತ ಕರಾರುವಕ್ಕಾಗಿ ಸಾಕ್ಷ್ಯವನ್ನು ಒದಗಿಸುವ ತನಿಖೆಯ ಹಾದಿಯಲ್ಲಿ ಇಡೀ ದೇಶವೇ ಪ್ರಶಂಸಿಸುವ ಮಟ್ಟಕ್ಕೆ ಕರ್ನಾಟಕದ ಪೊಲೀಸ್ ಅಧಿಕಾರಿಗಳು ಮುನ್ನಡೆತಾ ಇದ್ದಾರೆ. ಅದು ಹೀರೋ ಆಗಲಿ, ಅವನು ಶಾಸಕನಾಗಲಿ, ಮಂತ್ರಿ ಆಗಲಿ, ಮುಖ್ಯಮಂತ್ರಿ ಆಗಲಿ, ರಾಷ್ಟ್ರಪತಿಗಳಾಗಲಿ, ಯಾರೇ ಆದರೂ ಕೂಡ ಈ ದೇಶದ ಕಾನೂನು ಮತ್ತು ಸಂವಿಧಾನವೇ ಪ್ರಥಮ. ಹಾಗಾಗಿ ಶಹಜಾನ್ನಂಥ ಒಬ್ಬ ಕುಲಗೇಡಿಯನ್ನು, ಇಡೀ ಮನುಷ್ಯ ಕುಲ ನಾಚುವ ಹಂತ ಕೆಲಸ ಮಾಡಿದಂಥ ಒಬ್ಬ ರಾಕ್ಷಸನನ್ನು ನೀವು ಕಾನೂನಿನ ಕುಣಿಕೆಯಿಂದ ಅವನನ್ನು ರಕ್ಷಿಸುವ ಕೆಲಸವನ್ನು ಯಾಕೆ ಮಾಡ್ತಾ ಇದ್ದೀರಿ? ಇದರ ಹಿಂದಿರುವ ಉಮೇದು ಯಾಕೆ ನಿಮಗೆ? ಇಷ್ಟು ಆಸಕ್ತಿ ಯಾಕೆ? ನಿಮ್ಮ ಇಂಟ್ರೆಸ್ಟ್ ಏನು ಅಂತ ಸುಪ್ರೀಂ ಕೋರ್ಟ್ ನ್ಯಾಯಪೀಠ ಪ್ರಶ್ನಿಸಿದೆ. ಆ ಮೂಲಕ ದೀದಿಗೆ ಸರಿಯಾದಂಥ ಬೆವರಿಳಿಸುವ ಕೆಲಸವನ್ನು ಮಾಡಿದೆ. ಈ ಪ್ರಕರಣವನ್ನು CBI ತನಿಖೆ ಇನ್ನು ಮುಂದೆ ಚುರುಕಾಗಿ ಮುಂದುವರಿದರೆ ತನಿಖೆ ಪ್ರಾಯಶಃ ಪಶ್ಚಿಮ ಬಂಗಾಳದ ಹೊತ್ತಿ ಉರಿಯುವ ಪ್ರದೇಶಕ್ಕೆ ಒಂದು ನ್ಯಾಯದ ಪ್ರಜ್ಞೆ ದಕ್ಕೀತು ಅಂತ ನಾನು ಭಾವಿಸ್ತೇನೆ. ನ್ಯಾಯಾಂಗವನ್ನು ಧಿಕ್ಕರಿಸುವ ಮತ್ತು ಸಂವಿಧಾನವನ್ನು ಧಿಕ್ಕರಿಸುವ, ಕೇಂದ್ರ ಸರ್ಕಾರದ ಇಡೀದಾದಂಥ ಅಧಿಕಾರದ ದಂಡವನ್ನೇ ತಿರಸ್ಕರಿಸುವ ಈ ಒಂದು ಉದ್ದಟತನ ಇದೆಯಲ್ಲ, ಅದಕ್ಕೆ ತಕ್ಕದಾದಂಥ ಶಾಸ್ತಿಯನ್ನು ಸುಪ್ರೀಂ ಕೋರ್ಟ್ ನಿನ್ನೆ ಸೋಮವಾರ ಮಾಡಿದೆ. ಹಾಗಾಗಿ ಈಗ CBI ತನಿಖೆಗೆ ಯಾವುದೇ ರೀತಿಯ ಅಡ್ಡಿ ಆತಂಕ ಇಲ್ಲದೇ ಕಲ್ಕತ್ತಾ ಹೈಕೋರ್ಟಿನ ಆದೇಶವನ್ನು ಎತ್ತಿ ಹಿಡಿಯುವ ಮೂಲಕ, ಪಶ್ಚಿಮ ಬಂಗಾಳದ ಸರ್ಕಾರಕ್ಕೆ ಛೀಮಾರಿ ಹಾಕುವ ಮೂಲಕ ಸರ್ವೋಚ್ಚ ನ್ಯಾಯಾಲಯ ನ್ಯಾಯದ ಒಂದು ಪ್ರಭುತ್ವವನ್ನು ಎತ್ತಿ ಹಿಡಿದಿದೆ. CBI ತನಿಖೆ ಸಂದೇಶ್ ಖಾಲಿಯ ಮೇಲೆ ಇನ್ನು ಮುಂದೆ ನಿರಾತಂಕವಾಗಿ ನಡೆಯಬಹುದು. ಆ ಮೂಲಕ ಪ್ರಜಾಪ್ರಭುತ್ವ, ಲೋಕತಂತ್ರ ವ್ಯವಸ್ಥೆ, ಸಂವಿಧಾನ ಗೆದ್ದಿದೆ ಅಂತ ನಾನು ಭಾವಿಸ್ತೇನೆ. ಆದರೆ ನಿಮಗೆ ಸಾಮಾನ್ಯವಾಗಿ ಈ 2024ರ ಚುನಾವಣೆ ಆದ ನಂತರ NDA ಸರ್ಕಾರ ಬಹುಮತಕ್ಕೆ ಬಂದ ಮೇಲೆ ಸಂಪೂರ್ಣವಾಗಿ ಮೋದಿ ಕೇಂದ್ರೀಕೃತ ಇಂಡಿ ಕೂಟ ಅವರ ಮೇಲೆ ದಾಳಿ ಮಾಡುವುದನ್ನು ಅತ್ಯಂತ ಹಿಂಸಾತ್ಮಕವಾಗಿ ಮಾಡ್ತಾ ಇದೆ. ಇಡೀ ಹಿಂದೂ ಸಮುದಾಯದ ಮೇಲೆ ದಾಳಿ ಮಾಡುವಂಥ ಪ್ರವೃತ್ತಿ ನಡೀತಾ ಇದೆ. ಅಲ್ಪಸಂಖ್ಯಾತರ ತುಷ್ಟೀಕರಣದ ರಾಜಕೀಯ ಎಲ್ಲಿಲ್ಲದ ಹಾಗೆ ಮುಂದುವರೆದಿದೆ. ಸಾಮಾಜಿಕವಾಗಿ ಒಂದು ಅಶಾಂತಿಯನ್ನು ಹುಟ್ಟಾಕುವಂಥ ಯಾವುದೋ ಒಂದು ಕೆಲಸ ನಡೀತಾ ಇದೆ. ಮೊನ್ನೆ ಉತ್ತರ ಪ್ರದೇಶದಲ್ಲಿ ಆ ಒಂದು ಗುರುವಿನ ಅಘೋಷಿತ ಅಥವಾ ಘೋಷಿತ ಒಬ್ಬ ಗುರುವಿನ ಪಾದಧೂಳಿಗೆ ಅಂತ ಹೊರಟಂಥ ಜನ ಅಲ್ಲಿ ಕಾಲ್ತುಳಿತಕ್ಕೆ ಏನು ಒಳಪಟ್ಟು ಸತ್ರು. ಅಲ್ಲಿ ಕೂಡ ರಾಜಕೀಯ ಷಡ್ಯಂತ್ರದ ಕೆಲಸ
ಇಲ್ಲಿ ಎಲ್ಲೋ ರಾಜಕೀಯದ ಷಡ್ಯಂತ್ರ ವಾಸನೆ ಬರ್ತಾ ಇದೆ ಅಂತ ಯೋಗಿ ಆದಿತ್ಯನಾಥ್ ಪ್ರಥಮ ದಿನವೇ ಹೇಳಿದರು. ಈಗ ಅಲ್ಲಿ ಸ್ವತಃ ತನಿಖೆ ನಡೆಸ್ತಾ ಇರುವಂಥ ತನಿಖಾ ತಂಡಕ್ಕೆ ಅಲ್ಲಿ ವಿಷಾನಿಲವನ್ನು 15 ಜನ ಅಪರಿಚಿತರು ಪ್ರವೇಶ ಮಾಡಿ ವಿಷಾನಿಲದ ಕ್ಯಾನನ್ನು ಓಪನ್ ಮಾಡಿ ಆ ವಿಷಾನಿಲಕ್ಕೆ ತತ್ತರಿಸಿದ ಜನ ಗಾಬರಿಗೊಂಡು ಓಡಾಡೋದ್ರಿಂದ ಒತ್ತಡ ನಿರ್ಮಾಣ ಆದದ್ರಿಂದ ಅಲ್ಲಿ ಕಾಲು ತುಳಿತಾಯಿತು. ಆದರೆ ಸತ್ತವರ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಕಾಲು ತುಳಿತಕ್ಕೆ ಸತ್ತ ಜನ ಅಲ್ಲ, ಇಂಜುರಿಯಾಗಿ ಸತ್ತ ಜನ ಅಲ್ಲ, ಇದು ವಿಷಾನಿಲದ ದುರಂತ ಅನ್ನುವಂಥದ್ದನ್ನು ಪ್ರಾಥಮಿಕ ತನಿಖೆಯಲ್ಲಿ ಹೇಳಲಾಗಿದೆ. ಅಂದರೆ ಇದರ ಅರ್ಥ ಏನು? ಅಂಥ ಒಂದು ಬೃಹತ್ ಸಮಾವೇಶದಲ್ಲಿ ರಾಜಕೀಯವಾಗಿ ಉತ್ತರ ಪ್ರದೇಶದ ಸರ್ಕಾರವನ್ನು ನೈತಿಕವಾಗಿ ಕುಸಿಯುವಂತೆ ಮಾಡಬೇಕು. ಯೋಗಿ ಆದಿತ್ಯನಾಥರ ಅವಿಚ್ಛಿನ್ನವಾದಂಥ ಒಂದು ಶುದ್ಧಾಡಳಿತಕ್ಕೆ ಕಪ್ಪು ಚುಕ್ಕೆಯನ್ನು ತರಬೇಕು. ಪರ್ಯಾಯವಾಗಿ ಕೇಂದ್ರ ಸರ್ಕಾರಕ್ಕೂ ಮುಜುಗರವನ್ನು ತರಬೇಕು. ಈ ಎಲ್ಲ ಹುನ್ನಾರದ ಹಿಂದೆ ಅಲ್ಲಿಯ ಸ್ಥಳೀಯ ಬಹಳ ದೊಡ್ಡ ರಾಜಕಾರಣಿಯ ಕೈವಾಡ ಇದೆ. ಇದೇ ಯಾವ ಗುರುವಿನ ಒಂದು ಪ್ರಸಾದಕ್ಕೆ ಅಲ್ಲಿ 2 ಲಕ್ಷಕ್ಕೂ ಹೆಚ್ಚು ಜನ ಸೇರಿದ್ರೋ, ಅವರ ಪ್ರವಚನಕ್ಕೆ ಯಾರು ಅಲ್ಲಿ ಜನಸಂದೋಹ ನಿರ್ಮಾಣ ಆಗಿತ್ತೋ, ಅದೇ ಸ್ವಾಮಿಗಳೊಟ್ಟಿಗೆ ಅಖಿಲೇಶ್ ಯಾದವ್ ಅವರು ವೇದಿಕೆಯನ್ನು ಹಂಚಿಕೊಂಡ ಫೋಟೋವನ್ನು ಕೂಡ ಯೋಗಿ ಆದಿತ್ಯನಾಥ್ ಬಿಡುಗಡೆಗೊಳಿಸಿದ್ದಾರೆ. ಹಾಗಾದರೆ ಈ 15 ಜನರನ್ನು ಒಳಗೆ ಬಿಟ್ಟವರು ಯಾರು? ಕಳಿಸಿದವರು ಯಾರು? ಈಗ ಅವರನ್ನು ಬಂಧಿಸಲಾಗಿದೆ. ಅವರ ಫೋನ್ ಟ್ಯಾಪ್ ಮಾಡಲಾಗ್ತಾ ಇದೆ. ಫೋನ್ ಮೂಲಕ ಅವರ ಯಾರ್ಯಾರಿಗೆ ಫೋನ್ ಮಾಡಿದರು, ಯಾರ್ಯಾರ ಕಾಂಟ್ಯಾಕ್ಟಲ್ಲಿದ್ದರು ಅನ್ನೋದನ್ನು ನೋಡ್ತಾ ಹೋದಾಗ ಸಮಾಜವಾದಿ ಪಕ್ಷದ ಒಳಗಡೆ ಅದು ನುಗ್ಗುತ್ತಾ ಇದೆ. ಯಾಕೆ ಇದನ್ನು ಪ್ರಸ್ತಾಪ ಮಾಡಿದೆ ಅಂತಂದರೆ, ಒಟ್ಟಿನಲ್ಲಿ ಈ 10 ವರ್ಷಗಳಲ್ಲಿ ಏನು ಒಂದು ಸುಭಿಕ್ಷವಾದಂಥ ಆಡಳಿತವನ್ನು, ಶಾಂತಿಯುತವಾದ ಆಡಳಿತವನ್ನು, ಸಾಮಾಜಿಕವಾಗಿ ಯಾವುದೇ ಒಂದು ಪ್ರಕೋಪವನ್ನು ಕಾಣದೇ, ಅದು ಯಾವುದೇ ಒಂದು ಧಾರ್ಮಿಕವಾದ ಕಲಹ ಇರ್ಬೋದು, ಇನ್ನೊಂದಿರ್ಬೋದು, ಭಯೋತ್ಪಾದಕತೆ ಇರ್ಬೋದು, ಯಾವುದೂ ಇಲ್ಲದೇ ಇದ್ದಂಥ 10 ವರ್ಷದ ಶಾಂತಿಯುತವಾದಂಥ ಒಂದು ಆಡಳಿತ ಇತ್ತಲ್ಲ, ಅದು ಮುಂದೆ ನಡೆಯಕೂಡದು, ನಡೆಯುವುದಿಲ್ಲ, ನಡೆಯಬಾರದು, ನಡೆಯಲಿಕ್ಕೆ ನಾವು ಬಿಡುವುದಿಲ್ಲ ಅನ್ನುವಂಥರ ಒಂದು ಸೂಚನೆ ಅಂತಲೇ ಇವತ್ತು ರಾಹುಲ್ ಗಾಂಧಿ ಅವತ್ತು ಮಾತಾಡಿದ್ರಲ್ಲ, ಜೂನ್ 4ರ ನಂತರ ಬೀದಿಯಲ್ಲಿ ಬೆಂಕಿ ಬೀಳುತ್ತೆ ಅನ್ನೋದು, ಅದು ಇವತ್ತು ಆ ಮಾತಿಗೆ, ಇವತ್ತು ನಡ್ತಾ ಇರುವಂಥ ಘಟನೆಗೆ ಎಲ್ಲೋ ಒಂದು ಕಡೆ ಸಿಂಕ್ ಆಗ್ತಾ ಇದೆ. ಎಂಥ ದೌರ್ಭಾಗ್ಯ ಇದು, ಎಂಥ ದೌರ್ಭಾಗ್ಯ ಇದು! ಅಂದರೆ ಜನಮತದಿಂದ, ಬಹುಮತದಿಂದ ಆಡಳಿತಕ್ಕೆ ಬಂದರೂ ಕೂಡ ನಿಮಗೆ ವ್ಯವಸ್ಥಿತವಾಗಿ ಆಡಳಿತ ಮಾಡಲಿಕ್ಕೆ ಬಿಡುವುದಿಲ್ಲ, ಬೆಂಕಿ ಹಾಕ್ತೇವೆ, ರಕ್ತಪಾತ ಮಾಡ್ತೇವೆ ಅನ್ನುವಂಥ ಈ ದುರಂಕಾರ ಇದೆಯಲ್ಲ, ಇದು ನಿಮ್ಮನ್ನು ಅಧಿಕಾರದ ರಾಜಕಾರಣದ ಒಂದು ಆತ್ಯಂತಿಕವಾದಂಥ ದುಷ್ಕೃತ್ಯ ಅಂತ ಭಾವಿಸದಿದ್ದರೆ ಈ ದೇಶಕ್ಕೆ ಭವಿಷ್ಯ ಇಲ್ಲ. ಯಾಕೆಂತಂದರೆ ಅಧಿಕಾರದಿಂದ ವಂಚಿತವಾದಂಥ ವರ್ಗ ಈ ಬಾರಿ ಅದರ ಬಾಡಿ ಲ್ಯಾಂಗ್ವೇಜು, ಅವರ ಭಾಷೆ, ಅವರು ಮಾತಾಡ್ತಾ ಇರೋ ರೀತಿ, ಆ ಹುಂಕಾರ, ಅದೆಲ್ಲವನ್ನು ಗಮನಿಸಿದರೆ ಎಲ್ಲೋ ಒಂದು ಕಡೆ ಸರ್ವಸನ್ನದ್ಧರಾಗಿ ಯಾವುದನ್ನೂ ನಾವು ಮಾಡ್ತೇವೆ, ಯಾವುದಕ್ಕೂ ನಾವು ರೆಡಿ ಇದ್ದೇವೆ ಅನ್ನುವಂಥ ಒಂದು ಮನೋಭಾವದಲ್ಲಿ ಹೊರಟಾಗೆ ಕಾಣುತ್ತೆ. ಆದ್ದರಿಂದ ಆಡಳಿತ ಪಕ್ಷ ತುಂಬ ಸೂಕ್ಷ್ಮವಾಗಿರಬೇಕು. ಆಡಳಿತ ಪಕ್ಷ ತುಂಬ ಜಾಗರೂಕತೆಯಿಂದ ಈ ಪರಿಸ್ಥಿತಿಯನ್ನು ನಿಭಾಯಿಸಬೇಕು. ಮತ್ತು ಎಲ್ಲಿ ಏನು, ಎಷ್ಟೊತ್ತಿಗೂ ಏನು ಸಂಭವಿಸಬಹುದು ಅನ್ನುವಂಥ ಒಂದು ನಿಗಿಯಾದಂಥ ವಾತಾವರಣವನ್ನು ಇಂಡಿ ಕೂಟ ಎಲ್ಲೋ ಒಂದು ಕಡೆ ಸೃಷ್ಟಿಸಲಿಕ್ಕೆ ಹೊರಟ ಹಾಗೆ ಕಾಣುತ್ತೆ. ಆದರೆ ಸುಪ್ರೀಂ ಕೋರ್ಟಿನ ಈ ಒಂದು ಪ್ರಕರಣ ಏನಿದೆ, ಸಂದೇಶ್ ಖಾಲಿ ಪ್ರಕರಣಕ್ಕೆ ತಪರಾಕಿ ಹೊಡೆದದ್ದು, CBI ತನಿಖೆಗೆ ಸಂಪೂರ್ಣವಾಗಿ ಗ್ರೀನ್ ಸಿಗ್ನಲನ್ನು ಕೊಟ್ಟದ್ದು, ಪಶ್ಚಿಮ ಬಂಗಾಳದ ಏಕಮೇವಾದ್ವಿತೀಯ ನಾನೇ ಈ ದೇಶದಲ್ಲಿ, ನನ್ನದೇ, ಯಾರು ಬಂದು ನನ್ನನ್ನು ಮುಟ್ತಾರೆ ನೋಡೋಣ ಅನ್ನುವ ಒಂದು ಏನು ಸರ್ವಾಧಿಕಾರದ ಧೋರಣೆಯಲ್ಲಿ ನುಗ್ಗುತ್ತಾ ಇರುವಂಥ ದೀದಿಗೆ
ಸುಪ್ರೀಂ ಕೋರ್ಟ್ ಬೀಸಿದ ಚಾಟಿ ಅದೊಂದು ಪಾಠ ಅಂತ ನಾನು ಭಾವಿಸ್ತೇನೆ. ಅದರ ಜೊತೆಗೆ ಈ ಪ್ರತಿಪಕ್ಷದ ಹುಂಕಾರಕ್ಕೆ, ಧಾಷ್ಟ್ಯಕ್ಕೆ, ದರ್ಪಕ್ಕೆ ಒಂದು ಕಡಿವಾಣ ಹಾಕುವಂಥ ಕೆಲಸವನ್ನು ಸುಪ್ರೀಂ ಕೋರ್ಟ್ ಪರ್ಯಾಯವಾಗಿ ಮಾಡಿದೆ ಅಂತ ನಾನು ಭಾವಿಸ್ತೇನೆ. ನಮಸ್ತೆ.